ಅಲ್ದ ಆವಾಗ ಆ ಶೂರ್ಪನಖಿ ಲಕ್ಷ್ಮಣನ ಹತ್ರ ಬಪ್ಪಕರೆ ಅಷ್ಟು ಬೆಗ್ಗನೆ ಅಷ್ಟು ಸ್ಮಾರ್ಟ್ ಆಗಿ ಬಂದ್ಬಿಟ್ಲಲ್ಲ. ಆವಾಗಲೂ ಬ್ಯೂಟಿ ಪಾರ್ಲರ್ ಇತ್ತನು. ಆವಾಗ ವಿಮಾನ ತಯಾರು ಮಾಡೋ ಕಾರ್ಖಾನೆ ಇತ್ತು. ಬ್ಯೂಟಿ ಪಾರ್ಲರ್ ಯಾವ ದೊಡ್ಡದ ಅಷ್ಟೇ ಅಲ್ಲ. ಆವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಿ ಹೇಳ್ತವಲ್ಲ, ಅದು ಆ ಕಾಲದಲ್ಲೇ ಬಂದಿತ್ತು. ನೋಡು, ಬ್ಯೂಟಿ ಪಾರ್ಲರಿಗೆಲ್ಲವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಟ್ ಮಾಡಿಟ್ಬಿಟ್ಟಿದ್ದ. ಅದು ಮುಸುಡ್ನೀಗ ಹಿಂಗೆ ಹಿಡಿದು ಸಾಕಾಗಿತ್ತು. ಪಟ ಈ ನಂಗೆ ಮೇಕಪ್ ಮಾಡ್ಕೊತಿಪ್ಪ ಕೆಲಸ ಇಲ್ಲ. ಅದು ವಿತಿನ್ ನೋ ಟೈಮ್ ಅದು 70 ವರ್ಷದ 20 ವರ್ಷದ ಮನಂಗ ಇದು ಕಂಡಂಗೆ ಆಗ್ತಿತ್ತು. ಆ ಟೈಪಲ್ಲಿ ರೆಡಿ ಮಾಡ್ತದು ಗೊತ್ತಾ. ಹಾಗಾಗಿ ಶೂರ್ಪನಖಿ ಅಷ್ಟು ಪಟ್ನೆ ರೆಡಿಯಾಗಿ ಬಂತು. ರಾವಣನು ನೋಡು, ಸೀತೆ ಹತ್ರ ಬಪ್ಪಕರೆ 10 ತಲೆ ಇತ್ತಿಲ್ಲ, ಅದು ಒಂದೇ ತಲೆ ಮಾಡಿ ಕಳಿಸಿದ್ದು. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಅದು. ವಿಮಾನಿಗೂ ಹಂಗೆಯ ಶ್ರೀಲಂಕಾ ಹೇಳಿ ಇದು ಲಂಕೆಗೆ ಹೋಗ್ಬೇಕ್ರೆ ಫೀಡ್ ಮಾಡಿಟ್ಬಿಟ್ಟಿದ್ದ. ಸೀದಾ ಲಂಕೆ ತನಕ ಇಳಿಸ್ತು ಗೊತ್ತಾ. ಯಾಕೆ ಇವು ಬೊಬ್ಬೆ ಹೊಡಿತಾ ಇದ್ದ. ಈಗ ಬಂದು ಇನ್ನಾರು ನೋಡು, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ಯೂಟಿ ಪಾರ್ಲರಿಗೆಲ್ಲ ಬಂತು ಆದರೆ ಇಲ್ಲೂ ಹಂಗೆಯ 70 ವರ್ಷದವರಿಗೆ 20 ವರ್ಷ ಸುಂದರಿ ಅದನ್ನಾಗಿ ಬಿಡ್ತಾ. ಯಾರು ಶೂರ್ಪನಖಿ ಯಾರು ಒಳ್ಳೆ ಗೊತ್ತಾಗ್ತಿಲ್ಲ ಹೇಳಿ. ರಾವಣನು ಹಂಗೆಯ